ನನ್ನ ವೆಯ್ಟ್ ಲಾಸ್ ಜರ್ನಿ ಫ್ರಾಮ್ 110 ಟು 80 kg ಯಾವ ಥರ ಮಾಡಿದೆ ಎಂತ ಮಾಡಿದೆ ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ. ಒಂದು ಮಿನಿಮಮ್ 30 kg ರಿಡ್ಯೂಸ್ ಮಾಡಿದ್ದೀನಿ ಆವಾಗ. ಈಗ ಸದ್ಯ ಮತ್ತೆ ಹೆಚ್ಚಾಗಿದ್ದೀನಿ, ಬಟ್ ಅಷ್ಟು 30 kg ರಿಡ್ಯೂಸ್ ಮಾಡೋದಂದರೆ ಅಷ್ಟು ಈಸಿ ಅಲ್ವಲ್ಲ, ಭಾಳ ಸ್ಟ್ರಗಲ್ ಇದೆ. ಏನೇನು ಮಾಡಿದೆ ಎಂತ ಮಾಡಿದೆ ಅಂತ ಹೇಳ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಡ್. ಓಕೆ, ನಾನು ಏನೇನು ಮಾಡಿದೆ ಎಂತ ಮಾಡಿದೆ ಅಂತ ನೋಡಿ. ಆ್ಯಕ್ಚುಲಿ 110 ಇದ್ದೆ ನಾನು, ಡೆಲಿವರಿ ಆದಮೇಲೆ 105 ಆದೆ. ಹಾಗೆ ಸ್ವಲ್ಪ ಒಟ್ಟಲ್ಲಿ 5 ಮಂತ್ ಅನ್ಕೊಡ್ದು, ಒಟ್ಟಲ್ಲಿ 3 ಡಿಜಿಟ್ನ ಖಾಲಿ ಮಾಡಿದೆ. ಅಂದರೆ 4 ಮಂತ್ ಕಂಪ್ಲೀಟಾಗಿ 5ಅಲ್ಲಿ ಏನು ಬೀಳ್ತೀವಲ್ಲ ಅಷ್ಟೊಂದುಗಳು ಒಟ್ಟಲ್ಲಿ 3 ಅದೇನು ಡಿಜಿಟ್ ಇರುತ್ತಲ್ಲ ಅದು ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಅದನ್ನು 3 ಡಿಜಿಟ್ನ ನಾನು ಕಳಿಬೇಕು ಅಂದ್ಕೊಂಡು ಫುಲ್ಲು ಡಿಸೈಡ್ ಮಾಡಿದೆ. ಸೊ ಮಿನಿಮಮ್ ಅಂದರೆ ನಾನು ಒಂದು 5 ಮಂತ್ ಬೀಳು ಅನ್ಕೊಡ್ದನ. ಸೊ ಮಿನಿಮಮ್ ಒಂದು 5 kg ರಿಡ್ಯೂಸ್ ಆಗಿಬಿಟ್ಟಿತ್ತು. ಸೊ ಫುಲ್ ಖುಷಿ, ಅಂದರೆ ಎಟ್ಲೀಸ್ಟ್ 2 ಡಿಜಿಟ್ ಒಳಗೆ ಫಸ್ಟ್ ಬರಲಿ ನಾನು. ನೆಕ್ಸ್ಟು 2 ವಿಸಿಟ್ ಅಂತೂ ಬಂದೆ, 4 ಮಂತ್ ಕಂಪ್ಲೀಟ್ ಆಗ್ಬಿಡ್ದೆ. ಬಟ್ ಈ 2 ವಿಸಿಟ್ ಬಂದಿದ್ದನಲ್ಲ, ಅದು ರಾಂಗ್ ಮಾಡಿಬಿಟ್ಟಿನಿ ಭಾಳ. ಏನೇನು ಮಿಸ್ಟೇಕ್ ಮಾಡೀನಿ ಗೊತ್ತಾ ನಾನು? ಒಂದೇನಂದರೆ, ನಮ್ಗೆ ಉತ್ತರ ಕರ್ನಾಟಕ ಕಡೆ ಅಂದರೆ ಕಂಪಲ್ಸರಿ ಸ್ವೀಟ್ ಕೊಡ್ತಾರೆ, ಗೋಧಿ ಕೂಳು. ಅಂದರೆ ಗೋಧಿ ಅಂದರೆ ಎನರ್ಜಿನೇ ಬರ್ತದೆ, ಬಾಡಿ ಎಲ್ಲ ಸೊಂಟ ಗಿಂಟ ಎಲ್ಲ ಗಟ್ಟಿ ಆಗುತ್ತೆ, ಬ್ಲಡ್ ಆಗುತ್ತೆ ಬೆಲ್ಲದಿಂದ ಮಾಡಿದ ಸ್ವೀಟ್ ಅಂದರೆ. ಸೊ ಮಗುಗೆ ಹಾಲು ಜಾಸ್ತಿ ಆಗುತ್ತೆ ಅಂದರೆ ಬರೀ ಸ್ವೀಟ್ ತಿನ್ನಿಸ್ತಿದ್ರು. ಸೊ ನಾನೇನು ಮಾಡಿದೆ, ಸ್ವೀಟ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಬಟ್ ತಿಂದಿದ್ದೀನಿ. ಈಗ 3 ಟೈಮು ಸ್ವೀಟ್ ತಿನ್ನಂತಿದ್ರು, ನನಗೆ ಆಗ್ತಿದ್ದಿಲ್ಲ. ಬಟ್ 2 ಟೈಮ್ ತಿಂದಿದ್ದೆ. ಬಟ್ ಇನ್ನೊಂದು ಏನಂದರೆ, ಟ್ಯಾಬ್ಲೆಟ್ ತೊಗೋಬೇಕಿತ್ತು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅವನ್ನೆಲ್ಲ ಏನೂ ತೊಗೊಂಡಿಲ್ಲ ನಾನು, ನಿಜ ಹೇಳಬೇಕಂದ್ರೆ. ಅದರಿಂದ ಇವಾಗ ಎಷ್ಟು ಪ್ರಾಬ್ಲಮ್ ಆಗಿದೆ ನನಗೆ. ಬಟ್ ಆ ಮಿಸ್ಟೇಕ್ ನೀವು ಮಾಡಬೇಡ್ರಿ. ಕಂಪಲ್ಸರಿ 6 ಮಂತ್ ತನಕ, ಡೆಲಿವರಿ ಆದಮೇಲೆ 6 ಮಂತ್ ತನಕ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು. ಅಂದರೆ ನಮ್ಮ ಬೋನ್ಸ್ ಕೆಪಾಸಿಟಿ ಚೆನ್ನಾಗಿರ್ತದೆ. ಎದಕ್ಕಂದರೆ ಫೀಡ್ ಮಾಡಬೇಕಾದ್ರೆ ನಮ್ಮ ಬಾಡಿಗಿರೋ ಕ್ಯಾಲ್ಸಿಯಂ ಎಲ್ಲ ಬೇಬಿಗೆ ಹೋಗುತ್ತೆ. ಸೊ ನಮಗೂ ಡೆಫಿಷಿಯನ್ಸಿ ಆಗುತ್ತೆ. ಸೊ ನಾವು ಎಕ್ಸ್ಟ್ರನಲ್ಲಿ ಈಗ ಕೆಲವೊಬ್ರು ಹೆಂಗಂದರೆ ಹಾಲತ್ತು ಕುಡಿತಿರ್ತಾರೆ, ಅವೆಲ್ಲ ಮೇಂಟೈನ್ ಮಾಡ್ತಿರ್ತಾರೆ. ಹಾಲು, ಹೀಗೆ ರಾಗಿ ಗಂಜಿ ಇವೆಲ್ಲ ಕುಡಿಬೇಕು. ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿ ಅಂದರೆ ಬಿಸಿ ಬಿಸಿ ರೊಟ್ಟಿ ಮಾಡಿ, ದಪ್ಪ ರೊಟ್ಟಿ ಮಾಡಿ, ಸಪೋಸ್ ಅದಕ್ಕೆ ತುಪ್ಪ ಜಾಸ್ತಿ ಹಾಕಿ ಈ ಥರ ಮಾಡಿ, ಬೆಲ್ಲ ಹಚ್ಚಿ, ಈ ಥರ ಸ್ವೀಟ್ ಐಟಮ್ಸ್ ಜಾಸ್ತಿ ಕೊಡ್ತಾರೆ. ಗೋಧಿ ಕೂಳು, ಚಪಾತಿ, ಮತ್ತು ರವೆ ಸ್ವೀಟು, ಎಲೆಕೋಸು ಅಂತ ಏನೇನೋ ಕೊಡ್ತಾರೆ. ಮತ್ತು ಈ ಥರದಿಂದ ಏನಾಗುತ್ತೆ, ವೇಟ್ ಹೆಚ್ಚಾಗುತ್ತೆ. ಅವ್ರಂತಾರೆ ಶಕ್ತಿ ಬರುತ್ತೆ, ಹಾಲು ಚೆನ್ನಾಗುತ್ತೆ ಅಂತಾರೆ. ಬಟ್ ನಮ್ಮ ಕಡೆ ಮಾತ್ರ ಉತ್ತರ ಕನ್ನಡ ಮಾತ್ರ ಬರೀ ಸ್ವೀಟೇ ಜಾಸ್ತಿ ಆ ಟೈಮಲ್ಲಂತರೂ. ಸೊ ಹೀಗಾಗಿ ಆ ಮಿಸ್ಟೇಕ್ನ ಮೊದಲು ಅವಾಯ್ಡ್ ಮಾಡಿಬಿಡ್ರಿ. ನಾನು ಹೇಳೋದೇನೆಂದರೆ, ವಿತ್ತು ನನ್ನ ಎಕ್ಸಸೈಸ್ ಆ ಟೈಮ್, ಆವಾಗ ಏನು ನಂದು ನಾರ್ಮಲ್ ಡೆಲಿವರಿ ಆಗಿತ್ತು. ಆ್ಯಕ್ಚುಲಿ 110 kg ಇದ್ದರೂ ನನ್ನ ನಾರ್ಮಲ್ ಡೆಲಿವರಿ ಆಗೈತಿ. ನೀವು ಅನ್ಕೋತಿರ್ಬೋದು ಹೆಂಗೆ ನಾರ್ಮಲ್ ಡೆಲಿವರಿ ಸಾಧ್ಯ ಅಂತೇಳಿ. ಬಟ್ ನಾನು ನನ್ನ ಗಂಡನ ಮನೇಲಿ ಕಂಪಲ್ಸರಿ ಕೆಲಸ ಮಾಡಿದ್ದೀನಿ. ಕೂಡೋದು, ಕೆಳಗೆ ಮೇಲೆ ಹೇಳೋದು, ಈ ಥರ ಪ್ರತಿಯೊಂದು ನಾನೇ ಮಾಡ್ತಿದ್ದೆ. ಅಷ್ಟು ಕೆಲಸ ಮಾಡಿದ್ದೀನಿ. ಮೇ ಬಿ ಅದ್ರ ರಿಸಲ್ಟ್ ಅನಿಸುತ್ತೆ ನಾರ್ಮಲ್ ಡೆಲಿವರಿ ಆಗೋಕ್ಕೆ. ಅದೊಂದು ಯೂಸ್ ಆಗಿತ್ತು. ಅಲ್ಲಿಂದ ಬಂದ ಮೇಲೆ ನಾನೇನು ಇಲ್ಲೇ ಮನೆಯಲ್ಲಿ ಸ್ವಲ್ಪ ಲೈಟ್ ವಾಕ್ ಮಾಡ್ತಿದ್ದೆ ಅಷ್ಟೇ. ಬಟ್ ಊಟದಲ್ಲಿ ಕಂಟ್ರೋಲ್ ಮಾಡ್ತಿದ್ದೆ. ನಾನು ಇಷ್ಟೇ ತಿಂತಿದ್ದೆ. ನನಗೆ ದಪ್ಪ ಆಗಿದ್ದೀನಿ, ಇನ್ನೂ ದಪ್ಪ ಆಗಬಾರ್ದು ಅಂಥೇಳಿ ಇಷ್ಟೇ ತಿಂತಿದ್ದೆ. ಬಟ್ ಆ ಮಿಸ್ಟೇಕ್ ಮಾಡಬೇಡ್ರಿ. ಯಾಕಂದ್ರೆ ಅವಾಗ ಬಾಡಿಗೆ ನ್ಯೂಟ್ರಿಯೆಂಟ್ಸ್ ಭಾಳ ಬೇಕಾಗ್ತಾ ಇರ್ತದೆ. ಹೆಲ್ದಿ ಐಟಮ್ಸ್ ತಿನ್ನೋದು ಟ್ರೈ ಮಾಡಿ. ಇವಾಗೆಲ್ಲ ನಾವು ರಾಗಿ ಗಂಜಿನೂ ಕುಡಿಬೋದಿತ್ತು. ಅವಾಗ ಮೆಂತ್ಯ ಕಾಳು ನೀರು ಕುಡಿಬೋದು, ಅಜ್ವಾಯಿನ್ ನೀರು ಕುಡಿದ್ರೆ ಅವೆಲ್ಲನೂ ಹೆಲ್ದಿನೂ, ವಿತ್ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ. ಮೆಂತ್ಯ ಕಾಳದಿಂದ ಮಗುಗೂ ಹಾಲು ಚೆನ್ನಾಗಾಗುತ್ತೆ. ಇವೆಲ್ಲ ಜಾಸ್ತಿ ಇರ್ತವೆ. ಸೊಪ್ಪು ತಿನ್ನಬೇಕು. ಬಟ್ ಈ ಕಡೆ ಎಲ್ಲ ಈಗ ಅಮ್ಮನವ್ರು ಏನು ಹೇಳ್ತಾರೆ ಅದನ್ನೇ ತಿನ್ನಬೇಕಲ್ವ. ಸೊ ಹಾಗಾಗಿ ನಾನು ಏನೂ ತಿಂತಾ ಇರಲಿಲ್ಲ. ಹಾಗಾಗಿ ನನಗೆ ವೀಕ್ನೆಸ್ ಜಾಸ್ತಿ ಆಗಿದೆ, ಭಾಳ ಆಗಿದೆ. ಸೊ ಹೀಗಾಗಿ ನಾನು ಭಾಳ ಕಷ್ಟಪಟ್ಟೀನಿ. ಸೊ ಆ ಮಿಸ್ಟೇಕ್ ನೀವು ಮಾಡಬೇಡ್ರಿ. ಓಕೆ, ಈಗ 2 ಬಂದಮೇಲೆ ಫುಲ್ ಎಕ್ಸಸೈಸೂ ಮಾಡ್ತೀನಿ. ಎಕ್ಸಸೈಸ್ಗಿಂತ ಜಾಸ್ತಿ ನಾನು ಏನಂದರೆ ವಾಕ್ ಜಾಸ್ತಿ ಮಾಡಿದ್ದೀನಿ. ಯಾಕಂದರೆ ಎಕ್ಸಸೈಸಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಬೇಕಾಗ್ತಿತ್ತು, ಮತ್ತು ಏನಂದರೆ ಅದಕ್ಕೋಸ್ಕರ ಟೈಮ್ ಅಂತ ಕೊಡಬೇಕಾಗಿತ್ತು. ಸೊ ಎಕ್ಸಸೈಸು ಕಡಿಮೆನೇ ನಾನು ಮಾಡಿದ್ದು. ಬಟ್ ವಾಕಿಂಗ್ ಕಂಪಲ್ಸರಿ ಮಾಡಿದ್ದೀನಿ, ಜಾಸ್ತಿ ವಾಕಿಂಗ್ ಮಾಡಿದ್ದೀನಿ ನಾನು. ಯಾಕಂದರೆ ಅವ್ಳು ಕರ್ಕೊಂಡು ಆಡೋದು, ಮತ್ತು ಫೋನಲ್ಲಿ ಮಾತಾಡೋದು, ಕೆಲವೊಮ್ಮೆ ಎಕ್ಸಸೈಸೂ ಮಾಡೀನಿ. ಬಟ್ ಸ್ಟೆಮಿನಾನು ಹೆಚ್ಚು ಮಾಡಿಕೊಂಡು ನಾನು ಹೆಂಗಂದರೆ 1.5 ವರ್ಷ ಅನ್ಕೊಡ್ದೆ ಅವಳಿಗೆ. ಸೊ ಸೆಕೆಂಡ್ ಬರ್ತಡೇ ಅನ್ಕೊಡ್ದೆ ನಾನು ನಿಯರ್ ಟು 80 kg ಬಂದುಬಿಟ್ಟಿದ್ದೆ ನಾನು ಆಲ್ರೆಡಿ. ಎಷ್ಟಂದರೆ ಈಗ 110 ಹಿಡ್ಕೊಂಡು 80 ಅಂದರೆ 30 kg ರಿಡ್ಯೂಸ್ ಮಾಡಿಕೊಂಡಿದ್ದೆ ನಾನು. ಅಷ್ಟು ಈಸಿನೂ ಅಲ್ಲ ಅದು. ಬಟ್ ಮಾಡಿದೆ ನಾನು. ಒಟ್ಟಿನಲ್ಲಿ ನನಗೇನಿತ್ತು ಅಂದರೆ,
ವೇಟ್ ರೆಡ್ಯೂಸ್ ಮಾಡಬೇಕು ಅನ್ನೋ ಸ್ಟ್ರೆಸ್ ಭಾಳ ಇತ್ತು. ಯಾಕಂದರೆ ಮನೇಲಿ ಭಾಳ ಕೆಲವೊಬ್ಬರು ವೇಟಿಗೆ ಏನನ್ನಲ್ಲ, ಬಟ್ ನಮ್ಮ ಮನೇಲಿ ಹಂಗಿರಲಿಲ್ಲ, ಭಾಳ ಇದಿತ್ತು. ಸೊ ವೇಟ್ ರೆಡ್ಯೂಸ್ ಮಾಡಬೇಕಂತೇಳಿ ಒಂದು 80 kg ಬಂದಿದ್ದೆ. 80 kg ಬಂದಮೇಲೆ ಅವಾಗ ಓಕೆ ರೆಡ್ಯೂಸ್ ಆಗಿತ್ತು. ಅದನ್ನು ಮೇಂಟೈನ್ ಮಾಡಿದೆ, ಒಂದು 5-6 ತಿಂಗಳ ಮೇಂಟೈನ್ ಮಾಡಿದೆ. ಮತ್ತೆ ರಿಟರ್ನ್ ಏನಾಯಿತು, ಸ್ವಲ್ಪ ಮತ್ತೆ ಫ್ಯಾಮಿಲಿ ಸ್ಟ್ರೆಸ್ಸು. ಹೀಗಾಗಿ ಇವಳು ಅವಾಗ ಕಿರಿಕಿರಿ ಜಾಸ್ತಿ ಆಯ್ತು ನನ್ನ ಮಗಳದು. ಹಠ, ಯಾಕಂದ್ರೆ ಟಾಡ್ಲರ್ ಸ್ಟೇಜಿಗೆ ಬಂದಿರ್ತಾಳೆ, ಒಂದು ಹಿಡಿಯೋದು ಕಷ್ಟ, ತಿನ್ಸೋದು ಕಷ್ಟ, ನಿದ್ದೆ ಫುಲ್ಲು. ಅಂದರೆ ನಾನು ಇಲ್ಲಿ ತನಕ ಆದರೂ ರಾತ್ರಿ ಫುಲ್ ಮಲಗೋದೇ ಇಲ್ಲ, ನಿಜ ಹೇಳಬೇಕಂದ್ರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರು 10 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ 6 ಗಂಟೆ ಅಥವಾ ಹಿಂಗೆ ಎಚ್ಚರ ಆಗೋದು, ಮಿಡ್ಲಿ 6 ಎಚ್ಚರನೇ ಆಗಲ್ಲಂತೆ. ನಾನು ಹಾಗೆ ಮಲಗ್ತಿದ್ದೆ. ಬಟ್ ಇವಾಗಂತೂ ನಾನು ಯಾವಾಗ ಡೆಲಿವರಿ ಆಗಿದೆ ನೋಡಿ, ಅವಾಗಿಂದನೂ ಇವಾಗ ಮಲಗಿದ್ರೆ ನಾನು ಮತ್ತೆ ಮಿಡ್ಲ್ ಎದ್ದೇ ಇರ್ತೀನಿ. ನಾನು ಎದ್ದೆ ಅನ್ನೋಕ್ಕೇನು ಯಾವಾಗಲೂ ಎಚ್ಚರನೇ ಇರ್ತೀನಿ, ಫುಲ್ಲು ಡೀಪ್ ನಿದ್ದೆಯಲ್ಲಿ ಇರೋದೇ ಇಲ್ಲ ಅನಿಸುತ್ತೆ ನನಗೆ, ಆ ಥರ. ಸೊ ಹಿಂಗಾಗಿಬಿಟ್ಟಿದೆ ಈಗ ಡೆಲಿವರಿ ಪಾಪು ಆದಮೇಲೆ. ಹೀಗಾಗಿ ಈ ನಿದ್ದೆ ಕಂಪ್ಲೀಟ್ ಆಗಲಿಲ್ಲ, ಅವಾಗ ಜಾಸ್ತಿ ಆಯಿತು ಕಿರಿಕಿರಿ ಅವಳದು. ಹಾಗೆ ಮನೆಯಲ್ಲೂ ಹಾಗಾಗಿ ಮತ್ತೆ ಸ್ವಲ್ಪ ತಿನ್ನೋದು, ವಾಕಿಂಗೂ ಕಡಿಮೆ ಆಯಿತು. ತಿನ್ನೋದನ್ನು ಕರೆಕ್ಟ್ ಮಾಡಿದೆ. ಮತ್ತೆ ರಿಟರ್ನ್ ನಾನು 94 kg ಆಯಿದೆ. ಅಂದರೆ ಊರಿಗೆ ಬಂದೆ. ಎಸ್ಪೆಷಲಿ ಏನಂದರೆ ನಾನು ಊರ ಕಡೆ ಬಂದರೆ, ಅಮ್ಮನವ್ರ ಮನೆ ಕಡೆ ಬಂದರೆ ಚೆನ್ನಾಗಿ ಏನು ಎಕ್ಸಸೈಸ್ ಮಾಡಲ್ಲ, ವಾಕಿಂಗ್ ಮಾಡಲ್ಲ, ಚೆನ್ನಾಗಿ ತಿಂತಿದ್ದೆ. ಹೀಗಾಗಿ ವೇಟ್ ಹೆಚ್ಚಾಯ್ತು ಅವಾಗ. ಊರಿಗೆ ಬಂದರೆ ಕಂಪಲ್ಸರಿ ಆಗುತ್ತೆ, ಅಲ್ಲೇ ನಮ್ಮ ಮನೇಲಿ ಅಲ್ಲಿದ್ದರೆ ಆಗೋದಿಲ್ಲ. ಊರಿಗೆ ಬಂದಮೇಲೆ ಸೊ ವೇಟು ಮತ್ತೆ ರಿಟರ್ನ್ ಹೋದಾಗ 94 kg ಆಯಿತು. ಆಯ್ತಪ್ಪ ಇನ್ನೇನು ಮಾಡೋದು ಅಂತೇಳಿ 94 kgನ ನಾನು ರೆಡ್ಯೂಸ್ ಮಾಡಬೇಕಲ್ವಾ, ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಮತ್ತೆ ಇಲ್ಲ, ನಾನು ಕುಂತು ಖಾಲಿ ವೇಸ್ಟ್ ಆಗುತ್ತೆ. ಸೊ ಏನು ಮಾಡಲಿ ಅಂದಾಗ ಯೂಟ್ಯೂಬ್ ವಿಡಿಯೋ ಮಾಡಬೇಕಂತ ಆಸೆ ಆಯಿತು. ಸೊ ಯೂಟ್ಯೂಬ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ. ಓಕೆ ಅಂಥೇಳಿ ಅದಕ್ಕೋಸ್ಕರ ಆದರೂ ಕಂಟೆಂಟ್ ಏನು ಹಾಕಬೇಕು. ಓಕೆ, ಎಲ್ಲರೂ ಮನೇಲಿರ್ತಾರೆ, ವಾಯ್ಸ್ನು ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಾಯ್ಸ್ನು ಮಾತಾಡ್ಕೊತ ಹೇಳಕ್ಕೆ ಬರಲ್ಲ, ಹೆಂಗೆ ಮಾಡೋದು ಇವಾಗ ಅಂದ್ಕೊಂಡು. ಸೊ ಹೆಂಗಾದರೂ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿನೇ. ಸೊ ಇದೇ ಕಂಟೆಂಟ್ ಹಾಕಿದ್ರೆ ಆಯಿತು ವೆಯ್ಟ್ ಲಾಸ್ದು ಅಂದ್ಕೊಂಡು. ನನಗೆ ಹೆಲ್ತ್ ಐಡಿಯಾಸ್ ಇದ್ದಾವ, ನಂದು ಪ್ರೊಫೆಷ್ನಲ್ ಫೀಲ್ಡು, ಓಕೆ ಮೆಡಿಕಲ್ ಫೀಲ್ಡ್ ಅಲ್ವಾ, ಸೊ ಓಕೆ ಬಿಡಿ ಅಂತ ಅಂದ್ಕೊಂಡು ಅವಾಗೇ ನಾನು ಮಾಡ್ಲಿಕ್ಕೆ ಹೋದೆ. ಸೊ ಏನೇನು ಮಾಡಿದೆ ಅಂದರೆ, ಫಸ್ಟ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೋ ಆಗಲಿ ಒಟ್ಟಿನಲ್ಲಿ ಅದು ಹೆಂಗೆ ಮಾತಾಡ್ತೀನೋ ಗೊತ್ತಿಲ್ಲ, ಸ್ಟಾರ್ಟ್ ಅಂತೂ ಮಾಡೋಣ ಅಂಥೇಳಿ ಅವಾಗ ಸ್ಟಾರ್ಟ್ ಮಾಡಿದೆ. ನಾನು ಡಿಸೆಂಬರಲ್ಲಿ ಆ್ಯಕ್ಚುಲಿ ಮತ್ತೆ ರಿಟರ್ನ್ ವೇಟ್ ಲಾಸ್ ಸ್ಟಾರ್ಟ್ ಮಾಡಿದ್ದು. ಆವಾಗಲೇ 94 ಪಾಯಿಂಟ್ ಸಮಥಿಂಗೇ ಇತ್ತು. ಅವಾಗ ಸ್ಟಾರ್ಟ್ ಮಾಡಿದರೆ ಜನವರಿ 15 ಅನ್ಕೊಡ್ದೇ, ಅಂದರೆ ನವಂಬರಲ್ಲೇ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಬಟ್ ಅದು ಒಂಥರ ಸೆಟ್ಲ್ ಆಗೋಕ್ಕೆ ಕರೆಕ್ಟ್ ಆಯಿತು. ಡಿಸೆಂಬರಿಂದ ಇತ್ತು ವಿಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತು ಕರೆಕ್ಟಾಗಿ ಮಾಡೋಕತ್ತೆ. ಸೊ ಅಷ್ಟನ್ನೋ ರಿಸಲ್ಟ್ ಅಂತ ಆಲ್ರೆಡಿ ಎಷ್ಟು 94 ಇದ್ರೆ ರಿಟರ್ನ್ ಹೊಳ್ಳೆ 84, 83 ತನಕ ಬಂತು ವಿದಿನ್ ಜನವರಿ 15 ಅನ್ಕೊಡ್ದು. ಸೊ ಇಷ್ಟು ಮತ್ತೆ 10 kg ರೆಡ್ಯೂಸ್ ಮಾಡೇ ಬಿಟ್ಟೆ ನಾನು 45 ಡೇಸಲ್ಲಿ. ವಿತ್ತು ಏನಂತಂದರೆ ಥೈ ಫ್ಯಾಟ್ ಕಡಿಮೆ, ಫುಲ್ ಹಿಪ್ ಸ್ಟಮಕ್ ಫ್ಯಾಟ್ ಭಾಳ ಇತ್ತು. ಬೆಲ್ಲಿ ಅಂತೂ ನನ್ನೊಂದು ಜೀನ್ಸ್ ಇತ್ತು, ಅದು ಬರ್ತಾ ಇರಲಿಲ್ಲ ಬಟನು. ಸೊ ವಿದಿನ್ 45 ಡೇಸ್ ಒಳಗೆ ನನಗೆ ರಿಸಲ್ಟ್ ಚೆನ್ನಾಗಿ ಬಂತು. ಏನಂದರೆ ಭಾಳ ಕೆಲವೊಂದಿಷ್ಟು ಟ್ರಿಕ್ಸ್ ಯೂಸ್ ಮಾಡಿದೆ. ಯಾವ್ಯಾವ ಅಂತ ಹೇಳ್ತೀನಿ. ಫಸ್ಟ್ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದೆ. ಅದರಲ್ಲಿ ಕೆಲವೊಮ್ಮೆ ಹೆಂಗಂದರೆ ಬಿಡ್ತಾ ಇದ್ದೆ ನಾನು, ಹಾಗಂತ ಕಂಪಲ್ಸರಿ ಮಾಡಿನಂತ ಏನಿಲ್ಲ. ಏನಾಯಿತು, 1 ಮಂತು ಫಸ್ಟು ನಾನು ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಲ್ಲರೂ ತಿಂದೆ. ಫಸ್ಟು ನಾನು ಹೊರಗಡೆ ತಿಂದರೆ ನಾನ್ ವೆಜ್ಜು ತಿಂತಿದ್ದೆ, ಆಯಿಲಲ್ಲಿ ಇರ್ತಿದ್ದು, ಮತ್ತು ಸ್ವೀಟನ್ನು ತಿಂದಿದ್ದೀನಿ. ಒಟ್ಟಲ್ಲಿ ಆ ಪೀರಿಯಡಲ್ಲಿ ಎಲ್ಲನೂ ತಿಂತಿದ್ದೆ. ನೆಕ್ಸ್ಟ್ ಒಂದಿಷ್ಟು ದಿನ ಏನು ಮಾಡಿದೆ, ಒಂದು 15-20 ದಿನ ಎಲ್ಲನೂ ಸ್ಟ್ರಿಕ್ಟ್ ಡಯಟ್ ಮೇಂಟೈನ್ ಮಾಡೋಕ್ಕೆ ಹೋದೆ. ಸೊ ಹೀಗಾಗಿ ಏನಾಯಿತು, ನನಗೆ ವಿದಿನ್ ರೇಂಜ್ ಒಳಗೆ ವೇಟ್ ರೆಡ್ಯೂಸ್ ಆಗಕ್ಕೆ ಬಂತು. ಸೊ ಇದು ಒಂಥರ ಖುಷಿ ಅನಿಸುತ್ತೆ. ಮತ್ತು ಇವಾಗ ಜನವರಿಯಿಂದ ನೆಕ್ಸ್ಟ್ ಮತ್ತೆ ಅಮ್ಮನೂರಿಗೆ ಬಂದಲ್ಲ, ಅಮ್ಮನೂರಿಗೆ ಬಂದರೆ ಮತ್ತೆ ವೇಟ್ ರೆಡ್ಯೂಸ್ ಆಗುತ್ತೆ. ಸ್ಟ್ರೆಸ್ ಆಯಿತು. ಮತ್ತೆ ಇವಾಗ 5 kg ಏರಿನಿ, 6 kg ಏರಿನಿ. ಬಟ್ ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ಹೇಳಬೇಕಾದ್ರೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಏನಂದರೆ ಫುಲ್ಲು ಕಂಟ್ರೋಲಿಗೆ ಬರ್ತಾಯಿಲ್ಲ. ಬಟ್ ಗೊತ್ತಿದೆ ನನಗೆ ಯಾವ ಥರ ಮಾಡಿದ್ರೆ ನಾನು ಅಂಡರ್ ಕಂಟ್ರೋಲ್ ಬರ್ತೀನಿ, ಏನು ಮಾಡಿದ್ರೆ ಅಂಥೇಳಿ. ನೋಡೋಣ ಎಷ್ಟು ಮಾಡ್ತೀನಿ ಅಂದರೆ. ಸದ್ಯಕ್ಕಂದರೆ ಇಷ್ಟು ಮಾಡಿದೆ, ಬಟ್ ಹ್ಯಾಂಡ್ಸ್ ಮಾತ್ರ ಜಗ್ಗಿದ್ವು. ಸೊ ನೋಡ್ಬೋದು. ಸೊ ಇದಷ್ಟಾಗಿತ್ತು. ಇವೆಲ್ಲ ಜರ್ನಿ ಹೆಂಗಂದರೆ, ಒಂದಿನ ತಪ್ಪುತ್ತೆ, ಒಂದಿನ ಹೋಗುತ್ತೆ. ಒಂಥರ ಲೈಫೇ ವೇಟ್ ಲಾಸ್ ಜರ್ನಿನೇ ಆಗಿಬಿಟ್ಟಿದೇನೋ ಅಂತ ಅನಿಸ್ಬಿಟ್ಟದೆ ನನಗಂತೂ. ಮೊದಲೆಲ್ಲ ಕಾಲೇಜ್ ಟೈಮಲ್ಲೆಲ್ಲ ತೆಳಗೆ ಇದ್ದೆ. ಮದುವೆ ಆಗಬೇಕಾ ಒಂದು ಮಿಡಲ್ ರೇಂಜಿಗೆ ಬಂದಿದ್ದೆ. ಸೊ ಇಷ್ಟು ಅಂದರೆ ಬಿಫೋರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜ್ ಅಂತೂ ನಂದು 72 ಇತ್ತು ವೇಟು. ಸೊ ಆ್ಯಕ್ಚುಲಿ ಅದೂ ನನ್ನ ಐಡಿಯಲ್ ವೇಟ್ ಅಲ್ಲ. ಬಟ್ ಆ 72ಗೆ
ಅಟ್ಲೀಸ್ಟ್ ಅಲ್ಲಿಗಾದ್ರೂ ನಾ ರೀಚ್ ಆಗಬೇಕಲ್ವಾ. ಸೊ ನೋಡ್ಬೇಕು ಟಾರ್ಗೆಟ್ ಎಷ್ಟಿದೆ ಅಂತೇಳಿ. ಸದ್ಯ ನೋಡೋಣ. ಬಟ್ ಭಾಳ ಏನಂದರೆ ಟ್ರಯಲ್ ಭಾಳ ಮಾಡಿದ್ದೀನಿ ನನ್ನ ಮೇಲೆ. ನಾನು ಟ್ರಯಲ್ ಎರರ್ ಮೆಥಡ್ ಅಂದ್ರೆ ಫುಲ್ ಯೂಸ್ ಮಾಡ್ಕೊಂಡ್ಬಿಟ್ಟೀನಿ. ಒಂದಿಷ್ಟು ದಿನ ಓಮ್ಯಾಡ್ ಮಾಡಿದ್ದೀನಿ. ಓಮ್ಯಾಡ್ ಮಾಡಿದ್ರೆ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ, ಫುಲ್ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಏನಾದರೂ ರಿಟರ್ನ್ ಬಿಟ್ಟ ತಕ್ಷಣ ರೀಗೇನ್ ಆಗುತ್ತೆ. ಯಾಕಂದರೆ ಕ್ಯಾಲರಿ ಜಾಸ್ತಿ ತಿಂತಿರ್ತೀವಿ, ರೀಗೇನ್ ಆಗುತ್ತೆ. ಮತ್ತು ವಾಕಿಂಗು ಬಿಟ್ರೂ ಹಾಗೆ, ಯಾವುದೇ ಆದ್ರೂ ತಿನ್ನೋದು ಹೆಚ್ಚಾಗಿ ಬರ್ನ್ ಮಾಡೋದು ಕಡಿಮೆ ಆಯ್ತಂದ್ರೆ ವೇಟ್ ಆಗೋದೇ ಹೆಚ್ಚಾಗದೆ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತಿಳ್ಕೊಂಡಿದ್ದು. ಸೊ ಮೇನ್ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಎದಕ್ಕಂತ ಹೇಳ್ತೀರಿ ಅಂದರೆ ಸ್ಟ್ರೆಸ್ ಅಂದರೆ ಎದಕ್ಕೆ ಹೆಚ್ಚಾಗುತ್ತೆ ಅಂತಂದರೆ ಒಂದೇ ಪಾಯಿಂಟು, ನಾವೀಗ ಫ್ಯಾಮಿಲಿ ಸ್ಟ್ರೆಸ್ಸು ಅದು ಇದು ಸ್ಟ್ರೆಸ್ ಮಾಡಿಕೊಂಡ್ರೆ ಅದು ಅಲ್ಲೇ ಫ್ಯಾಟ್ ಸ್ಟೋರೇಜ್ ಕೆಪಾಸಿಟಿ ಹೆಚ್ಚಾಗುತ್ತೆ ಬಾಡಿ ಒಳಗೆ. ಕಡಿಮೆ ಮಾಡೋದ್ರಲ್ಲಿ ಹೆಚ್ಚಾಗುತ್ತೆ, ಕಡಿಮೆನೇ ಆಗೋದಿಲ್ಲ, ಹೆಚ್ಚಾಗ್ಬಿಡ್ತದೆ ಸ್ಟ್ರೆಸ್ಸಿಂದ. ಹೀಗಾಗಿ ನಾವು ಸ್ಟ್ರೆಸ್ ಮಾಡ್ಕೋಬಾರ್ದು. ಅದನ್ನು ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು. ಕೆಲವೊಮ್ಮೆ ಎಲ್ಲ ಗೊತ್ತಿದ್ದು ನಾವೇ ತಪ್ಪು ಮಾಡ್ತಿರ್ತೀವಿ, ಅದು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಪರಿಸ್ಥಿತಿಗಳು ಹೇಳೋದು ಸಹಜ, ಮತ್ತು ಏನಂತಾರಲ್ಲ ಫಾಲೋ ಮಾಡೋದು ಭಾಳ ಕಷ್ಟ ಅಂತಾರೆ, ಅದನ್ನು ರಿಯಾಲಿಟಿ. ಬಟ್ ಏನೇನು ಒಂದೊಂದಂದ್ರೂ ಅಳವಡ್ಸೋಕತ್ತೀನಿ ನಾನು. ಎಲ್ಲನೂ ಬಿಟ್ಟಿನಂತ ಎಲ್ಲನೂ ಅನ್ಹೆಲ್ದಿ ಹ್ಯಾಬಿಟ್ಸ್ಗಳೇ ಅದಾವಂತೇನಿಲ್ಲ. ಒಂದೊಂದಾದರೂ ನಾನು ನನ್ನ ಹೆಲ್ದಿ ಹ್ಯಾಬಿಟ್ಸ್ ಮೇಂಟೈನ್ ಮಾಡ್ತಾಯಿದ್ದೀನಿ, ಇನ್ನೂ ಮಾಡಬೇಕು. ನೋಡೋಣ ಎಷ್ಟು ಮಾಡ್ತೀನಿ ಎಷ್ಟು ಅಂತ ಹೇಳ್ತೀನಿ. ಇದಾಗಿತ್ತು ನನ್ನ 110 kg ಟು 83 ಅಂತ ಅಂದ್ಕೊಳ್ಳಿ, 80 kg ವೆಯ್ಟ್ ಲಾಸ್ ಜರ್ನಿ ಅಂಥೇಳಿ. ಸೊ ಇದಿಷ್ಟ ಆಗಿತ್ತು. ಮೇ ಬಿ ಮೈ ಹೋಪ್ ಯಾರಿಗಾದ್ರೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ಕೆಲವೊಬ್ಬರು ಈಗ ನೋಡಿ, ಇಲ್ಲ ನಮ್ಮದು ಅತ್ತೆ ಮಾವ ಇರ್ತಾರೆ, ಮೈದನೇ ಇರ್ತಾರೆ, ಜಾಯಿಂಟ್ ಫ್ಯಾಮ್ಲಿ, ನಮ್ಗೆ ವೇಟ್ ರೆಡ್ಯೂಸ್ ಮಾಡೋಕ್ಕಾಗಲ್ಲ, ಪಾಪು ಇರ್ತೈತೆ, ಕೆಲಸ ಇರ್ತವೆ ಅಂತಿರ್ತೀವಿ. ನಿಜ ಹೇಳ್ಬೇಕಂದ್ರೆ ನನಗೂ ನಾನು ಅತ್ತೆ ಮಾವರ ಮನೇಲಿ ಇದ್ದುಕೊಂಡೆ, ಮತ್ತು ಮೈದ್ನ ಫ್ಯಾಮ್ಲಿ, ಸಣ್ಣ ಮಗಳು ವಿತ್ ಫೀಡಿಂಗ್ ಮಾಡ್ಕೋತೆ ಇಷ್ಟೆಲ್ಲ ಜೊತೆಗೆ ನಾನು ವೇಟ್ ರೆಡ್ಯೂಸ್ ಮಾಡೀನಿ. ಸೊ ನಾನು ಮಾಡ್ತೀನಿ ಅಂದರೆ ನೀವು ಮಾಡ್ಬೋದು. ಬಟ್ ಏನಂದರೆ ನಾನು ಒಂದು ಹಾಫ್ ಆ್ಯನ್ ಅವರ್ ಅಷ್ಟು ಜಲ್ದಿ, ಹಾಫ್ ಆ್ಯನ್ ಅವರ್ ಅಥವಾ 1 ಅವರ್ ಜಲ್ದಿ ಹೇಳ್ತಿದ್ದೆ. ನಾನು 6 ಗಂಟೆಗೆ ಕೇಳೋಳು, ಕೆಲವೊಮ್ಮೆ 5 ಗಂಟೆಗೆ ಹೇಳ್ತಿದ್ದೆ, ಕೆಲವೊಮ್ಮೆ 4 ಗಂಟೆ ಹೇಳ್ತಿದ್ದೆ. ಸೊ ಅಷ್ಟು ಟೈಮಲ್ಲೇ ನನಗೆ ಎಷ್ಟೋ ಟೈಮ್ ಸಿಕ್ಬಿಡ್ತಿದ್ದು, ಹೌದಾ. ಸೊ ಮತ್ತು ಇನ್ನೊಂದು ಬೆಸ್ಟ್ ಯೂಸ್ ಅಂದರೆ ನಾನು 45 ಡೇಸಲ್ಲಿ 10 kg ರೆಡಿ ಮಾಡೋಕ್ಕಂದ್ರೆ ನಾನು ಕಂಪಲ್ಸರಿ 10 kg ಸ್ಟೆಪ್ಸ್ ಮಾಡಿದ್ದೀನಿ ಬೆಳಗ್ಗೆ. ಅದೇನಂತಾರಲ್ಲ, ದೇವ್ರ ಮುಂದೆ ದೀಪ ಹಚ್ಚೋದು ಬಿಡ್ಬೋದು, ನಾನು 10 kg ಸ್ಟೆಪ್ ಮಾಡೋದು ಬಿಟ್ಟಿದ್ದೇ ಇಲ್ಲ. ನಾನು ಹಂಗೆ ಮಾಡಿದ್ದೀನಿ ನಾನು, ನಿಜ ಹೇಳಬೇಕಂದ್ರೆ. ಸೊ ಈ ಥರ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟೀನಿ. ಮತ್ತು ಈಗ ಕುತ್ಕೊಂತಿಂದರೆ ಮತ್ತೆ ರಿಟರ್ನ್ಗೆ ಏನಾಗೋದು ಇಷ್ಟೇ ನೋಡಿ. ಏನಂತಾರೆ ಕಷ್ಟಪಟ್ಟರೆ ಪ್ರತಿಫಲ ಏನೋ ಅಂತಾರೆ, ಅದು ಕೆಲಸ ಮಾಡಿದರೆ ಅದಕ್ಕೆ ರಿಟರ್ನ್ ರಿಟರ್ನ್ ರಿಸಲ್ಟ್ ಇರುತ್ತದೆ. ಪ್ರಯತ್ನ ಪಡಬೇಕಷ್ಟೇ ನಾವು. ಟ್ರೈ ಮಾಡ್ತಾ ಇರ್ಬೇಕು ಅನ್ನೋದು ನಂದು. ನೋಡೋಣ ಎಷ್ಟಕ್ಕೆ ಯಾವಾಗುತ್ತೆ ಆಗಲಿ. ಸದ್ಯಕ್ಕೆ ಮೇ ಬಿ ನನಗೆ ಸ್ಟ್ರೆಸ್ ಹೆಚ್ಚಾಗಿ ಈಸ್ಟ್ರೋಜನ್ ಲೆವೆಲ್ ಹೆಚ್ಚಾಗೈತೆ ಅನಿಸುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೈತೆ ಅನಿಸುತ್ತೆ. ನನ್ನ ಗಟ್ ಫೀಲಿಂಗ್ ಹೇಳ್ತದೆ. ಸೊ ಅದಕ್ಕೆ ಲೋವರ್ ಬಾಡಿನೇ ಜಾಸ್ತಿ ವೆಯ್ಟ್ ಆಗಿದೆ. ಸೊ ಸ್ವಲ್ಪ ಜಾಸ್ತಿ ಮೂವ್ ಆಗಬೇಕು, ಅಂದರೆ ವಾಕತ್ತು ಜಾಸ್ತಿ ಮಾಡ್ಕೋಬೇಕು ನಾನು. ಬಟ್ ಈ ವರ್ಕೌಟ್ಸ್ ಎಲ್ಲ ತೋರಿಸಿನೋದಿರಲ್ಲ, ಈ ವರ್ಕೌಟ್ ಮಾಡಿದ್ರೆ ಕಂಪಲ್ಸರಿ ರೆಡ್ಯೂಸ್ ಆಗೇ ಆಗುತ್ತೆ. ನಾನು ಅವನ್ನೆಲ್ಲ ಮಾಡೋಕ್ಕಂತಂದ್ರೆ ಕಂಪಲ್ಸರಿ ರೆಡ್ಯೂಸ್ ಆಗುತ್ತೆ ನನಗೆ ಗ್ಯಾರಂಟಿ ಇದೆ. ಸೊ ಮಾಡಬೇಕು. ಯಾರಾದರೂ ನನ್ನ ಜೊತೆ ಮಾಡೋರಿದ್ರೆ ಟ್ರೈ ಮಾಡಿ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಇದು ಆಗಿತ್ತು ನನ್ನ ಈ 110 to 83ಗೆ ಜರ್ನಿ.